ಏಕಿನ ಈ ಡಾಕ್ಟರ್ ರಿಪೋರ್ಟ್ನಾಗೆಲ್ಲ ಇಂಗ್ಲೀಷ್ನಾಗ ಬರ್ತಾರ ನಂಗೆ ಏನೂ ಅರ್ಥ ಆಗಲ್ದಾಗೈತಿ ಸ್ವಲ್ಪ ಓದಿ ಹೇಳ್ಬಾ. ಅದಕ್ಕೆ ಹೇಳೋದು ದೊಡ್ಡವರು ಚಂದಂಗೆ ಸಾಲಿ ಕಲಿ ಅಂತ ತಾಯಿಲಿ. ಇನ್ನು ಮುಂದೆ ನೀ ಕುಡಿಬಾರ್ದಂತ, ಕುಡಿಯೋದು ಬಿಡ್ತೀಯೇನಿಲ್ಲ? ಹಾಂ ಕುಡಿದು ಬಿಡ್ತೀನಳ, ಆದ್ರೆ ಒಂದು ಮಾತು ಹೇಳಿ ನನಗೆ, ನಾ ಬೆಲ್ಲ ತಿಂದ್ರೆ ನಡಿತೈತನ? ಬೆಲ್ಲ ತಿನ್ಬೇಕ್ರಿ, ಆರೋಗ್ಯಕ್ಕೆ ಚಲೋ. ಮತ್ತು ದ್ರಾಕ್ಷಿ ತಿಂದ್ರೆ? ಹಿರಿಯರು ಹೇಳಿಲ್ಲನ್ರಿ ಗಾದೆ ಮಾತು, ಹಸದು ಹಣ್ಣು ತಿನ್ಬೇಕಂತ. ಹಣ್ಣು ತಿಂದ್ರೆ ಆರೋಗ್ಯಕ್ಕೆ ಚಲೋ. ಮತ್ತು ಡ್ರೈ ಫ್ರೂಟ್ಸ್ ತಿಂದ್ರೆ ನಡಿತೈತನ? ಅದಕ್ಕೇನಕೈತ್ರಿ, ತಿನ್ರಿ, ತಿಂದ್ರೆ ಶಕ್ತಿ ಬರ್ತೈತಿ. ಮತ್ತು ನೀರು ಕುಡಿದ್ರೆ ನಡಿತೈತನ? ರೀ, ಈ ಮನುಷ್ಯನ ದೇಹದಾಗ 60% ನೀರು ಐತಿ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 3 ರಿಂದ 4 ಲೀಟ್ರ್ ನೀರು ಕುಡಿಬೇಕ್ರಿ. ನೀವು ನೀರು ಕುಡೀರಿ, ಚಲೋ ಭಾಳ. ಅಲ್ಲೇ ಇವೆಲ್ಲ ಸೇರಿದ್ರೆ ಸೇರಿ ಆಕೈತಿ, ಅದನ್ನ ಕುಡಿಯಕ್ಕೆ ಬೇಡ ಅನ್ಗತ್ತಿಲ್ಲ ನೀನು. ಹೌದಾ? ಹಂಗಂದ್ರೆ ನಾ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ರಿ. ಈಗ ನೋಡ್ರಿ, ನಮ್ಮ ಮನೆ ಮ್ಯಾಲದೀನಿ, ನೀವು ಮನೆ ಕೆಳಗದಿರಿ. ನಾ ಮನ್ ತೊಗೊಂಡು ಹೋಗಿದ್ರೆ ನಿಮ್ಮ ತಲೆ ಹೊಡಿತೈತೇನ್ರಿ? ಮನ್ ತೊಗೊಂಡು ಹೋಗೋದ್ರೆ ಎಲ್ಲರೂ ತಲೆ ಹೊಡಿತೈತನ? ಗಾಳಿಗೆ ಹಾರೋಕೈತಿ ಮನ್ನ. ಒಂದು ಗ್ಲಾಸ್ ನೀರು ಚೆಲ್ಲಿದ್ರೆ ತಲೆ ಹೊಡಿತೈತೆ ನಿಮ್ದು? ಹುಚ್ಚಿ, ಎಲ್ಲರೂ ಒಂದು ಗ್ಲಾಸ್ ನೀರಿಗೆ ತಲೆ ಹೊಡಿತೈತನ? ಹಂಗಾದ್ರೆ ಅದ ಮಣ್ಣು ನೀರು ಕಲಿಸಿ ಕಾಸಿ ಇಟ್ಟಂಗಿ ಮಾಡಿ ಒಗದ್ರೆ ತಲೆ ಹೊಡಿತೈತಿಲ್ಲ ನಿಮ್ದು? ಇನ್ನು ಮುಂದೆ ಕುಡುದಿ ಹಲಿಗಿನ